ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಾನೂನು ಚಾನಲ್. ಇವತ್ತಿನ ದಿನ ನಾವು ಲೇಬರ್ ಲಾ 1 ಸಬ್ಜೆಕ್ಟಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳೇನು, ಲೇಬರ್ ಲಾ ಸಬ್ಜೆಕ್ಟ್ ಯಾಕಿದೆ, ಸಿಲೆಬಸ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಒನ್ಸ್ ನಿಮಗೆ ಸಿಲೆಬಸ್ ಅರ್ಥ ಆಯಿತು ಅಂತಂದರೆ ಆಬ್ವಿಯಸ್ಲಿ ಕಂಪ್ಲೀಟ್ ಆಗಿ ನಿಮಗೆ ವಿಷಯ ಅರ್ಥ ಆಗೋದು ಜಾಸ್ತಿ ಕಷ್ಟ ಆಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಬುಕ್ ಓದಬೇಕು ಅಂದರೆ ಅದಕ್ಕಿಂತ ಮುಂಚೆ ಅದರಲ್ಲಿರುವಂಥ ಇಂಡೆಕ್ಸ್ ಅಂತಂದರೆ ಪೀಠಿಕೆ ಪರಿವಿಡಿನ ತುಂಬ ಚೆನ್ನಾಗಿ ಓದ್ಬಿಟ್ರೆ ನೀವು ಅರ್ಧ ಬುಕ್ ಓದ್ದ ಹಾಗೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂತಂತಂದರೆ, ಈಗ ನಿಮಗೆ KSLU ಕಡೆಯಿಂದ ಕೊಟ್ಟಿರುವಂಥ ಸಿಲೆಬಸ್ನ ಒಂದ್ಸಲ ಡಿಕೋಡ್ ಮಾಡಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. 3 ಇಯರ್ವರೆಗೂ ಇದೆ, 5 ಇಯರ್ LLB ಅವ್ರಿಗೂ ಈ ಸಬ್ಜೆಕ್ಟ್ ಇದೆ. ಅರೌಂಡ್ ಬ್ಯಾಕ್ಲಾಗ್ ಇರುವಂಥವ್ರು ಕೂಡ ಇದನ್ನು ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಸೊ ದೆನ್ ನಾವು ಮೂವ್ ಮಾಡೋಣ. ಯೂನಿಟ್ 1 ಏನಿದೆ ಯೂನಿಟ್ 1 ಅಲ್ಲಿ ಅಂತ. ಯೂನಿಟ್ 1 ಅಲ್ಲಿ ಮೇನ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ಅಂತಂದರೆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ಗಳೇನಿತ್ತು, ಐತಿಹಾಸಿಕವಾಗಿ ಈ ಲೇಬರ್ ಅಂತಂದರೆ ಏನು ಕಾನ್ಸೆಪ್ಟ್ ಇತ್ತು, ಕಾರ್ಮಿಕ ಅಂದರೆ ಹೆಂಗೆ ಅದನ್ನು ನೋಡ್ತಾ ಇದ್ರು, ಈ ರೀತಿ ಇದೆ. ಮಾಸ್ಟರ್ ಆ್ಯಂಡ್ ಸ್ಲೇವ್ ರಿಲೇಷನ್ಶಿಪ್ ಇದೆ. ಮಾಸ್ಟರ್ ಆ್ಯಂಡ್ ಸ್ಲೇವ್ ಅಂತಂದ್ರೆ ಏನು, ಓನರು ಮತ್ತು ಕೆಳಗಡೆ ಕೆಲಸ ಮಾಡ್ತಾನಲ್ಲ ಅವನ ಸಂಬಂಧಗಳು ಹೇಗಿತ್ತು ಹಿಸ್ಟ್ರಿಯಲ್ಲಿ ಅಂತಂದರೆ ಆ ಸ್ಲೇವ್ ಥರ ನೋಡುವಂಥದ್ದು. ಅಲ್ಲಿ ವರ್ಡೇ ಆ ಥರ ಯೂಸ್ ಮಾಡಿಬಿಟ್ಟಿದ್ದಾರೆ. ತುಂಬ ಕೆಳಗಡೆ ನೋಡುವಂಥದ್ದು, ಸಂಬಳ ಸರಿಯಾಗಿ ಕೊಡದೇ ಇರುವಂಥದ್ದು, ಊಟ ಸರಿಯಾಗಿ ಕೊಡದೇ ಇರುವಂಥದ್ದು, ಇರಿಟೇಟ್ ಮಾಡುವಂಥದ್ದು, ಈ ರೀತಿ ಮಾಡುವಂಥ ವ್ಯವಸ್ಥೆಗಳೆಲ್ಲ ಇತ್ತು. ಇದೆಲ್ಲ ಬದಲಾವಣೆ ಆಗ್ತಾ 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 ಈಗೆಲ್ಲ ಕಾನೂನುಗಳೇ ಬಂದ್ಬಿಟ್ಟಿದೆ. ಯಾವ ರೀತಿ ನೋಡ್ಕೋಬೇಕು ಒಬ್ಬರು ಕೆಳಗಡೆ ಇರುವಂಥ ಲೇಬರ್ನ ಮತ್ತು ಕೆಲಸ ಮಾಡೋವಂಥವ್ರನ್ನ, ಈ ರೀತಿಯಾದಂಥ ಕಾನೂನುಗಳೇ ಬಂದ್ಬಿಟ್ಟಿದೆ ಈಗ. ಸೊ ಅದೆಲ್ಲ ಎಲ್ಲಿ ಎನಾಕ್ಟ್ಮೆಂಟ್ ಮಾಡಿದ್ದಾರೆ ಅಂತಂತಂದರೆ ಇಂಡಿಯಾದಲ್ಲಿ, UK-ದಲ್ಲೆಲ್ಲ ಎನಾಕ್ಟ್ಮೆಂಟ್ ಆಗಿದೆ. ಅದಾದಮೇಲೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಇದೆ. ಇದು ಇಂಪಾರ್ಟೆಂಟು. ಏನು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತಂತಂದರೆ, ಈಗ ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿ ಅಂತಂದರೆ ಎಲ್ರಿಗೂ ಗೊತ್ತಿದೆ ಅಲ್ಲೊಂದು ಯೂನಿಯನ್ ಇರುತ್ತೆ ಅಂತ, ಹೌದಲ್ವಾ? ಆ ಯೂನಿಯನು ಲೀಗಲ್ ವ್ಯಾಲಿಡಿಟಿ ಇದೆಯಾ? ಮತ್ತೆ ಇದು ಪ್ರಶ್ನೆ. ಹೌದು, ಲೀಗಲ್ ವ್ಯಾಲಿಡಿಟಿ ಇದೆ. ಅದೆಲ್ಲ ಲೀಗಲ್ ವ್ಯಾಲಿಡಿಟಿ ಕೊಟ್ಟಿರುವಂಥದ್ದು ಈ ಯೂನಿಯನ್ ಆ್ಯಕ್ಟ್ ಅಂಡ್ರಲ್ಲಿ. ಈ ಆ್ಯಕ್ಟ್ ಅಂಡ್ರಲ್ಲಿ ನೆಕ್ಸ್ಟ್ ಏನಂತ ಕೊಟ್ಟಿದ್ದಾನೆ, ದ ಬರ್ಡ್ ಐ ವ್ಯೂ ಆಫ್ ದ ಆ್ಯಕ್ಟ್ ಅಂತ ಕೊಟ್ಟಿದ್ದಾನೆ. ಅಂತಂದರೆ ಇಲ್ಲಿರುವಂಥ ಯೂನಿಯನ್ ಆ್ಯಕ್ಟ್ ಇದೆಯಲ್ಲ ಅದ್ರದ್ದೊಂದು ಮೇಲ್ಗಡೆ ನೋಡ್ಕೊಳ್ಳಿ ಅಂತ. ಏನೇನು ನೋಡ್ಕೊತೀರಾ? ಸಮ್ ಡೆಫಿನೇಷನ್ಸ್ ನೋಡ್ಕೊಳ್ಳಿ. ಆ ಡೆಫಿನೇಷನಲ್ಲಿ ಯಾವ ಡೆಫಿನೇಷನ್ ನೋಡ್ಕೊತೀರಾ? ಟ್ರೇಡ್ ಯೂನಿಯನ್ ಅಂದರೆ ಏನು, ಟ್ರೇಡ್ ಡಿಸ್ಪ್ಯೂಟ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ರಾವಿಷನ್ಸ್ ಇದೆ ಅಂತಂದರೆ, ಈ ಒಂದು ಯೂನಿಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಇಂತಿಷ್ಟು ಫ್ಯಾಕ್ಟ್ರಿಯಲ್ಲಿ ಜನ ಇರಬೇಕು ಅಂತಿದೆ, ಅದಕ್ಕೊಬ್ಬ ಪ್ರೆಸಿಡೆಂಟ್ ಇರಬೇಕು, ಆಮೇಲೆ ಅಲ್ಲಿ ಯಾವ್ಯಾವ ರೀತಿ ಸವಲತ್ತುಗಳಿರಬೇಕು, ಯಾರ್ಯಾರ ಹತ್ರ ಪರ್ಮಿಷನ್ ತೊಗೋಬೇಕು, ಗೋರ್ಮೆಂಟ್ ಹತ್ರ ಯಾವ ರೀತಿ ಪರ್ಮಿಷನ್ ತೊಗೋಬೇಕು, ಇದೆಲ್ಲ ರಿಜಿಸ್ಟ್ರೇಷನ್ ಓದ್ತೀರಾ. ಒಂದ್ಸಲ ರಿಜಿಸ್ಟ್ರೇಷನ್ ಆದಮೇಲೆ ಆಬ್ವಿಯಸ್ಲಿ ವಿಡ್ರಾವಲ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಓದಬೇಕು, ಕ್ಯಾನ್ಸಲೇಷನ್ ಮಾಡೋದ್ರ ಬಗ್ಗೆ ಓದಬೇಕು, ಫಂಡ್ಸ್ಗಳ ಬಗ್ಗೆ ಓದಬೇಕಾಗುತ್ತೆ. ಸೊ ದೆನ್ ಇಷ್ಟಾದಮೇಲೆ ನೆಕ್ಸ್ಟು ಬರ್ತೀರಾ ಯೂನಿಯನು ಅಂತಂದರೆ ಏನು, ಅದ್ರ ಹ್ಯೂಮಿನಿಟೀಸ್ಗೇನು ಹೇಳಿದೆ, ಪ್ರಾಬ್ಲಮ್ಸ್ಗಳು ಏನೇನು ಫೇಸ್ ಮಾಡುತ್ತೆ, ಆಮೇಲೆ ಒಂದಕ್ಕಿಂತ ಹೆಚ್ಚಿಗೆ ಯೂನಿಯನ್ಗಳು ಅಮಾಗ್ಲೇಷನ್ ಆದಾಗ ಅಂತಂದರೆ ಸಂಯೋಜನೆ ಆದಾಗ ಯಾವ ರೀತಿ ಇರುತ್ತೆ ಅಂತ, ಆಮೇಲೆ ರೆಕಗ್ನೇಷನ್ ಮಾಡಬೇಕಾದ್ರೆ ಯೂನಿಯನು ಯಾವ್ಯಾವ ಮೆಥಡ್ಸನ್ನು ಫಾಲೋ ಮಾಡ್ತೀವಿ ಅಂತ, ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದ್ರೆ ಅದ್ರದ್ದು ಮೀನಿಂಗು, ಮೆಥಡ್ಸು, ಅದಾದಮೇಲೆ ಅದ್ರದ್ದು ಸೆಟ್ಲ್ಮೆಂಟ್ಸು, ಈ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೋಡೋಕ್ಕೆ ಸಿಲೆಬಸ್ ತುಂಬ ಜಾಸ್ತಿ ಇದೆ ಅನಿಸುತ್ತೆ. ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ನಿಮ್ಮನ್ನ ಅರ್ಥ ಮಾಡಿಸುವಂಥ ಪ್ರಯತ್ನ ನಾವು ಪಡ್ತೀವಿ. ಜಸ್ಟ್ ನೀವೇನು ಮಾಡಿ ಅಂತಂದರೆ ಸ್ಟೇ ಆಗಿ ಚಾನಲ್ ಜೊತೆ ಕಲಿತಾ ಹೋಗಿ, ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಯೂನಿಟ್ 2ದಲ್ಲಿ ಏನಿದೆ ಅಂತ ನೋಡೋಣ. ಯೂನಿಟ್ 2ದಲ್ಲಿ ಏನಿದೆ ಅಂತಂತಂದರೆ ಡಿಸ್ಪ್ಯೂಟ್ ಆ್ಯಕ್ಟ್ ಬಗ್ಗೆ ಜಾಸ್ತಿ ಮಾತಾಡಿದ್ದಾರೆ. ಓಕೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ. ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂದರೆ, ಡಿಸ್ಪ್ಯೂಟ್ ಅಂತಂದರೆ ವಾದ, ಅಂದರೆ ವಿವಾದ, ಹೆಸರೇ ಹೇಳ್ತಾ ಇದೆ. ಅಂತಂದರೆ ಯಾವುದಾದ್ರೂ ಇಂಡಸ್ಟ್ರಿ ಮೇಲೆ ಅಲ್ಲಿ ಮತ್ತು ಅದ್ರ ಕೆಳಗಡೆ ಇರುವಂಥ ಕಸ್ಟಮರ್ ಆಗಿರಬಹುದು ಅಥವಾ ಎಂಪ್ಲಾಯ್ ಆಗಿರಬಹುದು, ಏನಾದರೂ ಇವರ ಮಧ್ಯದಲ್ಲಿ ವಾದ ವಿವಾದಗಳು ಬಿದ್ದಾಗ ಯಾವ ರೀತಿ ಪರಿಹರಿಸ್ಕೋಬೇಕು ಅನ್ನುವಂಥ ವಿಷಯನ ಯೂನಿಟ್ 2ದಲ್ಲಿ ಮೇಜರ್ಲಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಅದ್ರದ್ದು ಒಂದು ಡೆಫಿನೇಷನ್ ಆಗಿರಬಹುದು, ಇಂಡಸ್ಟ್ರಿ ಆಗಿರಬಹುದು, ಲೇಮ್ಯಾನ್ ಆಗಿರಬಹುದು, ವರ್ಕ್ ಮ್ಯಾನ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್, ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ. ಅದಾದಮೇಲೆ ಅಥಾರಿಟೀಸ್ಗಳ ಬಗ್ಗೆ ಅಬ್ವಿಯಸ್ಲಿ ಡಿಸ್ಕಸ್ ಮಾಡ್ತಾರೆ. ವರ್ಕಿಂಗ್ ಕಮಿಟಿ ಯಾವ ರೀತಿ ಇರಬೇಕು, ಆಮೇಲೆ ಅವ್ರ ಪವರ್ ಏನು, ಫಂಕ್ಷನ್ಸ್ ಏನು ಅಂತ. ಒಂದ್ಸಲ ಇಲ್ಲಿ ಸೆಟ್ಲ್ಮೆಂಟ್ ಅಂತ ಮಾತಾಡ್ತಾ ಇದ್ದೀನಿ ಅಂತಂದಮೇಲೆ ಅಲ್ಲಿ ನೆಕ್ಸ್ಟ್ ಆಬ್ವಿಯಸ್ಲಿ ಸೆಕ್ಷನ್ 10A ಅಂಡ್ರಲ್ಲಿ ಯಾವ ರೀತಿ ಸೆಟ್ಲ್ಮೆಂಟ್ ಮಾಡ್ಕೊತಾರೆ, ಅಂದರೆ ಆರ್ಬಿಟ್ರೇಷನ್, ಮಧ್ಯಸ್ಥಿಕೆ ತಗೊಂಡು. ಅದಾದಮೇಲೆ ಕಂಪಲ್ಸರಿ ಅಡ್ಜುಡಿಕೇಷನ್ ಯಾವ ರೀತಿ ಇದೆ, ಗೌರ್ಮೆಂಟ್ ಹತ್ರ ಏನು ಪವರ್ ಇದೆ ಅಂಡರ್ ಸೆಕ್ಷನ್ 10 ಪ್ರಕಾರ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದರಲ್ಲಿ. ಅದಾದಮೇಲೆ ಕಂಪಲ್ಸರಿ ಅಡ್ಜುಡಿಕೇಷನ್, ಅದ್ರದ್ದು ಕಾಂಪೋಸಿಷನ್ ಏನು, ಕ್ವಾಲಿಫಿಕೇಷನ್ ಏನು, ಜುಡಿಕ್ಷನ್ ಏನು, ಪವರ್ ಏನು, ಯಾವುದ್ರದ್ದು ಕಂಪಲ್ಸರಿ ಅಡ್ಜುಡಿಕೇಷನ್ದು.
ಸೊ ಅವಾರ್ಡ್ ಯಾವ ರೀತಿ ಕೊಡ್ತಾರೆ, ಸೆಟ್ಲ್ಮೆಂಟ್ ಯಾವ ರೀತಿ ಕೊಡ್ತಾರೆ, ಡೆಫಿನೇಷನ್ ಇದು ಅದ್ರದ್ದು ಅವಾರ್ಡ್ ಮತ್ತು ಸೆಟ್ಲ್ಮೆಂಟಿನ ಡೆಫಿನೇಷನು, ಅದ್ರದ್ದು ಎಷ್ಟು ಪೀರಿಯಡ್ ಇರುತ್ತೆ, ಅದಾದಮೇಲೆ ಅದ್ರದ್ದು ಬೈಂಡಿಂಗ್ ನೇಚರ್ ಯಾವ ಥರ ಇರುತ್ತೆ, ಈ ರೀತಿಯಾದಂಥ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಒಂದು ಸಿಂಪಲ್ ಆಗಿ ಏನಾದರೂ ತಿಳ್ಕೊಬೇಕಂದ್ರೆ ಒಂದು ತಿಳ್ಕೊಳ್ಳಿ, ಯೂನಿಟ್ 2ದಲ್ಲಿ ಮೇಜರ್ಲಿ ಓದುವಂಥದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್, ವಿವಾದದ ಬಗ್ಗೆ ಓದ್ತೀರಾ. ಈ ವಿವಾದ ಅಂತಂದ್ಮೇಲೆ ಆಬ್ವಿಯಸ್ಲಿ ಅಲ್ಲೊಂದು ಏನು ಬೇಕು ನಿಮಗೆ, ಸಿಂಪಲ್ ಆಗಿ ಅಲ್ಲೊಂದು ಕೋರ್ಟು ಕಚೇರಿ, ವಾದ ವಿವಾದ, ಮಧ್ಯಸ್ಥಿಕೆ ಯಾವ ರೀತಿ, ಅಥವಾ ಗೌರ್ಮೆಂಟು ಮಧ್ಯದಲ್ಲಿ ಬಂದು ಪರಿಹಾರ, ಅವಾರ್ಡು, ಸೆಟ್ಲ್ಮೆಂಟು, ಸೇಮ್ ಥಿಂಗ್ಸ್ಗಳೇ ರಿಪೀಟ್ ಆಗಿರೋದಷ್ಟೇ, ಇದಿಷ್ಟು ಇದರಲ್ಲಿ ಓದ್ತೀರಾ. ಓಕೆ, ಸೊ ನೆಕ್ಸ್ಟ್ ಯೂನಿಟ್ 3 ನಾನು ಎಂಟ್ರಿ ಕೊಡ್ತೀನಿ. ಯೂನಿಟ್ 3 ಬಂದ್ರಿ ಅಂತಂತಂದ್ರೆ ಆ ಹಿಂದ್ಗಡೆ ಏನಿತ್ತಲ್ವಾ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಏನಿತ್ತಲ್ವಾ, ಅದೇ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇಂದ ಇನ್ನೊಂದು ಸ್ವಲ್ಪ ಕಂಟಿನ್ಯೂಟಿ ಕಾನ್ಸೆಪ್ಟ್ಗಳನ್ನ ಓದ್ತೀರಾ. ನೋಡಿ, ಕಾನ್ಸೆಪ್ಟ್ಗಳು ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಕಾನ್ಸೆಪ್ಟ್ಗಳು ಯೂನಿಟ್ 3 ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟ್ರೈಕ್ ಮತ್ತು ಲಾಕೌಟ್ಸ್ ಬಗ್ಗೆ ಓದ್ತೀರಾ. ಅಂತಂದ್ರೆ ಈಗ ಸ್ಟ್ರೈಕ್ ಮಾಡ್ತೀನಿ ಅಂತ ಅಂದ್ರೆ ಏನಾದರೂ ಒಂದು ಸಮಸ್ಯೆ ಆಗ್ತಿದೆ ಫ್ಯಾಕ್ಟ್ರಿಯಲ್ಲಿ ಅಂತಂತಂದ್ರೆ ಸ್ಟ್ರೈಕ್ ಮಾಡ್ಬೇಕಾದ್ರೆ ಯಾವ ರೀತಿ ಸ್ಟ್ರೈಕ್ ಮಾಡ್ಬೇಕಂತ ಇದೆ, ಫಸ್ಟ್ ಹೋಗ್ಬಿಟ್ಟು ನೀವು ಓನರಿಗೆ ಇಷ್ಟು ದಿನ ಮುಂಚೆ ಹೇಳಬೇಕು, ಲಾಕೌಟ್ ಮಾಡ್ತೀನಿ ಅಂದರೆ ಇಷ್ಟು ದಿನ ಮುಂಚೆ ಹೇಳಬೇಕು. ಸ್ಟ್ರೈಕ್ ಬೇರೆ, ಲಾಕೌಟ್ ಬೇರೆ. ಓಕೆ, ಅದ್ರದ್ದು ಡೆಫಿನೇಷನ್ಗಳು ಮತ್ತು ಅದಾದಮೇಲೆ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ಗಳು ಏನು ಹೇಳುತ್ತೆ ಆ ಸ್ಟ್ರೈಕು ಲಾಕೌಟ್ಗಳ ಬಗ್ಗೆ, ರೆಗ್ಯುಲೇಷನ್ಸ್ ಆಫ್ ಸೆಕ್ಷನ್ 22, 23, 10A ಕ್ಲಾಸ್ 4A, ಆಮೇಲೆ ಸೆಕ್ಷನ್ 10 ಕ್ಲಾಸ್ 3, ಈ ರೀತಿಯಾದಂಥ ವಿಷಯಗಳು, ಲೇ ಆಫು, ರಿಟ್ರಿನ್ಸ್ಮೆಂಟ್, ಕ್ಲೋಸರ್, ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ ಯೂನಿಟ್ 3ಯಲ್ಲಿ ಓದ್ತಾ ಹೋಗ್ತೀರಾ. ಸೊ ಮೇಜರ್ಲಿ ಈಗ ನಾನು ಏನು ರೌಂಡ್ ಮಾರ್ಕ್ ಹಾಕಿದ್ದೀನಿ ಇವೆಲ್ಲ ಮೇಜರ್ ಕಾನ್ಸೆಪ್ಟ್ಗಳು. ಸೊ ಆಬ್ವಿಯಸ್ಲಿ ಆಸ್ ಪರ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಬಿಟ್ಟು ನಾವು ನಿಮ್ಮನ್ನ ಸ್ಟಡಿ ಮಾಡಿಸ್ತಿದ್ದೀವಿ. ಸೊ ಆ ರೀತಿ ಆಲ್ರೆಡಿ ಎಲ್ಲ ಅಪ್ಲೋಡೆಡ್ ಇದೆ. ಈಗ ನೀವೇನು ನೋಡ್ತಾ ಇದ್ದೀರಾ ವಿಡಿಯೋಸ್ಗಳು ಇದೇ ರೀತಿ ಕಂಪ್ಲೀಟ್ ಸಿಲೆಬಸ್ ಇಂದ ಅಪ್ಲೋಡೆಡ್ ಇದೆ. ಸೊ ಈ ಸಿಲೆಬಸ್ ಇಂದ ಅಪ್ಲೋಡೆಡ್ ಇರೋದು ಪೇಯ್ಡ್ ಇದೆ, ಚಾರ್ಜಸ್ ಆಗುತ್ತೆ, ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನಾನು ಲಾಸ್ಟ್ ಸ್ಲೈಡಲ್ಲಿ ಒಂದ್ಸಲ ಹೇಳ್ತೇನೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ಲಾಸ್ಟ್ ಸ್ಲೈಡಲ್ಲಿ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಯೂನಿಟ್ 4 ಬರೋಣ. ಯೂನಿಟ್ 4ಅಲ್ಲಿ 2 ಆ್ಯಕ್ಟ್ ಇದೆ ಮೇಜರ್ಲಿ. ನಂಬರ್ 1 ಆ್ಯಕ್ಟ್ ESI ಆ್ಯಕ್ಟ್ ಇದೆ, ECA ಆ್ಯಕ್ಟ್ ಇದೆ, ಎಂಪ್ಲಾಯ್ ಕಾಂಪನ್ಸೇಷನ್ ಆ್ಯಕ್ಟ್ ಇದೆ 1923. ಇನ್ನೊಂದು ಮೇಜರ್ಲಿ ಆ್ಯಕ್ಟ್ ಇರುವಂಥದ್ದು ESI ಆ್ಯಕ್ಟ್ ಇದೆ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ. ನಾನು ಇದನ್ನ ಬೇಸಿಕ್ ಓವರ್ ವ್ಯೂ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಅದು ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಆಬ್ವಿಯಸ್ಲಿ ಒಂದು ಆ್ಯಕ್ಟ್ ಅಂತಂದಮೇಲೆ ಇನ್ನೇನು ಓದ್ತೀರಾ, ಅದ್ರದ್ದು ಒಂದು ಡೆಫಿನೇಷನ್ ಓದ್ತೀರಾ, ಎಂಪ್ಲಾಯ್ ಅಂದ್ರೇನು, ಎಂಪ್ಲಾಯರ್ ಅಂದ್ರೇನು, ಡಿಪೆಂಡೆಂಟ್ ಯಾರಾಗಿರ್ತಾರೆ. ಫಸ್ಟ್ ಥಿಂಗ್ ಎಂಪ್ಲಾಯ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂದರೆ ಏನು ಅಂತ. ಕಾಂಪನ್ಸೇಷನ್ ಯಾವಾಗ ಕೊಡ್ತಾರೆ, ಏನಾದರೂ ಸಮಸ್ಯೆ ಆದಾಗ ಕೊಡ್ತಾರೆ. ಅಂತಂದರೆ ಒಬ್ಬ ಎಂಪ್ಲಾಯ್ ಇದ್ದಾನೆ, ಆ ಎಂಪ್ಲಾಯ್ ಏನೋ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಯಿಂದ ಏನಾಗುತ್ತೆ ಅಂತಂದರೆ ಅವನಿಗೇನೋ ಕಾಲು ಮುಡ್ಕೊಂತು, ಕೈ ಮುಡ್ಕೊಂತು, ಇಲ್ಲ ಡೆತ್ತೇ ಆದ, ಆ ಸಮಯದಲ್ಲಿ ಕಂಪನಿ ಅವನು ಏನು ಮಾಡ್ತಾನೆ, ಅವ್ನು ಕಾಂಪನ್ಸೇಷನ್ ಕೊಡಬೇಕು. ಸೊ ಆ ಕಾಂಪನ್ಸೇಷನ್ ಕೊಡೋಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಅಂತ ಬೈಂಡಿಂಗ್ ಮಾಡೋಕ್ಕೋಸ್ಕರ ಒಂದು ಕಾನೂನ ತಂದಿದ್ದಾರೆ, ಎಂಪ್ಲಾಯ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂತ. ಸೊ ಇದರಲ್ಲಿ ನೀವು ಓದುವಂಥದ್ದು ಡೆಫಿನೇಷನ್ನು, ಎಂಪ್ಲಾಯ್ಸು, ಎಂಪ್ಲಾಯರ್ ಅಂದರೆ ಯಾರು, ಡಿಪೆಂಡೆಂಟ್ ಯಾರು ಆಗಬಹುದು, ಅದಾದಮೇಲೆ ಡಿಸೇಬಲ್ಮೆಂಟ್ಗಳು ಏನೇನು ಆಗಬಹುದು, ಕಂಪ್ಲೀಟ್ ಡಿಸೇಬಲ್ಮೆಂಟ್ ಅಂದ್ರೇನು, ಪಾರ್ಷಿಯಲ್ ಡಿಸೇಬಲ್ಮೆಂಟ್ ಅಂದ್ರೇನು, ಅದಾದಮೇಲೆ ಎಂಪ್ಲಾಯರ್ಸ್ಗಳ ಲಯಾಬಿಲಿಟಿಗಳು ಏನಿರುತ್ತೆ ಅಂತಂದರೆ ಅವ್ರದ್ದು ಯಾವ್ಯಾವ ರೀತಿ ಹೊಣೆಗಾರಿಕೆ ಇರುತ್ತೆ, ಕಂಡೀಷನ್ಸ್ಗಳು, ಎಕ್ಸೆಪ್ಷನ್ಸ್ಗಳು, ಅಪವಾದಗಳೇನಿರುತ್ತೆ ಮತ್ತು ಷರತ್ತುಗಳೇನಿರುತ್ತೆ, ಅದಾದಮೇಲೆ ಕ್ಲೇಮ್ಸ್ ಕಾಂಪನ್ಸೇಷನ್ ಯಾವ ರೀತಿ ತಗೋಬಹುದು, ಅಲ್ಲಿ ಕಮಿಷನರ್ ಯಾರಾಗಿರ್ತಾನೆ, ಅವನ ಜುಡಿಕ್ಷನ್ ಏನು, ಅವನ ಪವರ್ ಏನು. ಸಿಂಪಲ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ. ಫಸ್ಟ್ ಏನು ಅಂತಂದರೆ ಕಾಂಪನ್ಸೇಷನ್ ಮೇಲೆ ಮಾತಾಡ್ತಾ ಇದ್ದಾರೆ. ಆ ಕಾಂಪನ್ಸೇಷನ್ನ ನೀವು ತಗೋಬೇಕಾದ್ರೆ ಎಂಪ್ಲಾಯ್ ಅಂದ್ರೇನು, ಅವ್ನು ಎಂಪ್ಲಾಯರ್ ಅಂದರೆ ಯಾರು, ಯಾರ್ಯಾರು ಡಿಸೇಬಲ್ಮೆಂಟ್ ಏನೇನು ಸಮಸ್ಯೆ ಆಗಿದೆ ಅಂದರೆ ಅಂಗವೈಕಲ್ಯತೆ ಏನಾಗಿದೆ ಅಲ್ವಾ, ಡಿಸೇಬಲ್ಮೆಂಟ್ ಅಂದರೆ ಅಂಗವೈಕಲ್ಯತೆ ಎಷ್ಟಾಗಿದೆ, ಅರ್ಧ ಆಗಿದೆಯಾ, ಪೂರ್ತಿ ಆಗಿದೆಯಾ, ಸರಿ ಆದರೆ ಯಾರು ಕೊಡ್ತಾನೆ, ಕಮಿಷನರ್ ಬರ್ತಾನೆ ಮಧ್ಯದಲ್ಲಿ, ಈ ರೀತಿಯಾದಂಥ ವಿಷಯಗಳನ್ನ ಓದ್ತೀರಾ. ಅದಾದಮೇಲೆ ESI ಅಂತ ಮಾಡಿರೋದೇ ಯಾಕೆ, ಸಿಂಪಲ್ ಆಗಿ ಹೆಲ್ತಿಗೋಸ್ಕರ ಮಾಡಿದ್ದಾರೆ ESI ಅಂತೇಳಿ. ಅಂಡರ್ 1948 ಅದು ಎನಾಕ್ಟ್ಮೆಂಟ್ ಆಗಿದೆ. ಸೊ ಅದರಲ್ಲೂ ಏನು ಓದ್ತೀರಾ, ಒಂದು ಡೆಫಿನೇಷನ್ ಓದ್ತೀರಾ, ಎಂಪ್ಲಾಯ್ಮೆಂಟ್ ಇಂಜುರಿ ಓದ್ತೀರಾ, ಕಾಂಟ್ರಿಬ್ಯೂಷನ್ ಓದ್ತೀರಾ, ಡಿಪೆಂಡೆಂಟ್ ಯಾರು ಓದ್ತೀರಾ, ಎಂಪ್ಲಾಯ್ ಅಂದ್ರೆ ಏನು ಓದ್ತೀರಾ, ಪ್ರಿನ್ಸಿಪಲ್ ಎಂಪ್ಲಾಯ್ ಅಂದ್ರೆ ಏನು ಓದ್ತೀರಾ, ಅದಾದಮೇಲೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಕಾಂಟ್ರಿಬ್ಯೂಷನ್ ಏನು ಅಂತ ಎಲ್ಲ ಓದ್ತೀರಾ, ಬೆನಿಫಿಟ್ಸ್ ಏನೇನಿದೆ ಅಂತ ಓದ್ತೀರಾ, ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಓದ್ತೀರಾ, ಮೆಡಿಕಲ್ ಬೆನಿಫಿಟ್ಸ್ ಯಾವ್ದ್ಯಾವ್ದಿದೆ ಕೌನ್ಸಿಲಲ್ಲಿ ಅಂತ ಓದ್ತೀರಾ. ಸೊ ಈ ರೀತಿಯಾದಂಥ ಸಿಂಪಲ್ ಕಾನ್ಸೆಪ್ಟ್ಗಳನ್ನ ESIದಲ್ಲಿ ಓದ್ತೀರಾ. ಇದನ್ನ ಆಲ್ರೆಡಿ ಓದಿಸಲಾಗಿದೆ, ಬಟ್ ನೀವು ಇದನ್ನೆಲ್ಲ ಪೇಯ್ಡ್ ಮಾಡಿದರೆ ಮಾತ್ರ ಸಿಗುತ್ತೆ. ತಗೊಳ್ಳಿ ಪೇಯ್ಡು. ಎಷ್ಟು ಸಿಂಪಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿರುವಂಥ ವಿಷಯಗಳನ್ನ ಸಿಂಪಲ್ ಆಗಿ ಜೊತೆ ನಾವು ಡೆಲಿವರ್ಡ್ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ 5 to 10 ಮಿನಿಟ್ಸಲ್ಲೇ ಒಂದೊಂದೊಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರ್ತೀವಿ. ಇದನ್ನ ಆಲ್ರೆಡಿ ಡೆಮೋ ಪರ್ಪಸ್ಗೋಸ್ಕರ ನಿಮ್ಮಲ್ಲಿ ಫಸ್ಟ್ ಟೈಮ್ ವಿಡಿಯೋಸ್ಗಳಿದೆ, ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ. ಓಕೆ, ಯೂನಿಟ್ 5ದಲ್ಲಿ ನಾನು ಏನಾದರೂ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತಂದರೆ, ಯೂನಿಟ್ 5ದಲ್ಲಿ 2 ಆ್ಯಕ್ಟ್ ಬರುತ್ತೆ. ದ ಪೇಮೆಂಟ್ ವೇಜಸ್ ಆ್ಯಕ್ಟ್ ಅಂತ ಇದೆ, ಒಂದು 1936 ಬಂದಿದ್ದು. ಇನ್ನೊಂದು ಪಾರ್ಟಲ್ಲಿ, ಫಸ್ಟ್ ಪಾರ್ಟಲ್ಲಿ ಪೇಮೆಂಟ್ ವೇಜಸ್ ಆ್ಯಕ್ಟ್ ಇದ್ರೆ, ಸೆಕೆಂಡ್ ಪಾರ್ಟಲ್ಲಿ ದ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ ಯೂನಿಟ್ 5ದಲ್ಲಿ 1948.
ದ ಪೇಮೆಂಟ್ ವೇಜಸ್ ಆ್ಯಕ್ಟ್ ಅಂತಂತಂದರೆ ಈ ಕೂಲಿ ಏನು ಕೊಡ್ತಾರಲ್ವಾ ಅದು ಯಾವ ರೀತಿ ಇರಬೇಕು, ಎಷ್ಟೆಷ್ಟು ಇರಬೇಕು, ಏನೇನು ಅಥಾರಿಟೀಸು ಕೊಡಲಿಲ್ಲ ಅಂದರೆ ಇನ್ಸ್ಪೆಕ್ಟ್ರಿಗೆ ಯಾವ ರೀತಿ ಇನ್ಫಾರ್ಮ್ ಮಾಡಬೇಕು ಅಂತ ಕಾನ್ಸೆಪ್ಟ್ ನೋಡಿ. ಒಂದು ಆ್ಯಕ್ಟ್ ಅಂದಿದ ತಕ್ಷಣ ಅದು ಮತ್ತೆ ಡೆಫಿನೇಷನ್ಸ್ಗಳು ಬರುತ್ತೆ. ಎಂಪ್ಲಾಯ್ಡ್ ಪರ್ಸನ್ ಯಾರು, ಫ್ಯಾಕ್ಟ್ರಿ ಅಂದರೆ ಏನು ಅಂತ, ಇಂಡಸ್ಟ್ರಿಯಲ್ ಅಂತಂದ್ರೆ ಏನು ಅಂತ, ವೇಜಸ್ಗಳಂದ್ರೆ ಏನು ಅಂತ, ಡಿಡಕ್ಷನ್ಸ್ ಅಂದರೆ ಏನು ಅಂತ, ಅಥಾರಿಟೀಸ್ ಯಾರು, ಇನ್ ಕೇಸ್ ಕೊಟ್ಟಿಲ್ಲ ಅಂತಂದರೆ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು, ಇದಿಷ್ಟೇ ವಿಷಯ ಇರೋದು. ಈಗ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತ ಇದೆ. ಓಕೆ, ಆಬ್ವಿಯಸ್ಲಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಂತಂದರೆ ಅದರಲ್ಲಿ ಏನೇನು ಓದ್ತೀರಾ, ಒಂದು ಡೆಫಿನೇಷನ್ನು, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದೆ, ಅಕ್ಯುಪೈರ್ ಏನಿದ್ದಾರೆ, ಹಜಾರ್ಡಸ್ ಪ್ರೋಸೆಸ್ ಏನಿದೆ, ಪ್ರಾವಿಷನ್ ಆಫ್ ದ ಫ್ಯಾಕ್ಟ್ರೀಸ್ ಟು ದ ಹೆಲ್ತ್, ಸೇಫ್ಟಿ, ವೆಲ್ಫೇರು, ಈ ಮೂರಕ್ಕೂ ಕೂಡ ಯಾವ ರೀತಿಯ ಪ್ರಾವಿಷನ್ಸ್ಗಳು ಡಿಪೆಂಡೆಂಟ್ ಆಗುತ್ತೆ ಅನ್ನುವಂಥ ವಿಷಯನ ಓದ್ತೀರಾ. ಸೊ ಅದಾದಮೇಲೆ ನೀವು ಈ ಹಜಾರ್ಡಸ್ಗಳು ಏನಿದೆ ಅಲ್ವಾ, ಈ ಹಜಾರ್ಡಸ್ಗಳ ಪ್ರೋಸೆಸ್ಗಳು ಏನಿದೆ ಇವುಗಳಿಗೆ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇರಬೇಕು, ಯಾವ್ಯಾವ ರೀತಿ ಹಜಾರ್ಡಸ್ ಪ್ರೋಸೆಸ್ಗಳಿಂದ ಪ್ರಿಕಾಷನ್ಸ್ಗಳನ್ನು ತಗೋಬೇಕು, ವರ್ಕಿಂಗ್ ಹವರ್ಸ್ಗಳು ಎಷ್ಟಿರಬೇಕು, ವರ್ಕಿಂಗ್ ಲೀವ್ ಎಷ್ಟು ಕೊಡಬೇಕು ಅಂತೀವಲ್ವಾ, EL, CL, PL ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಆ್ಯನ್ಯುವಲ್ ಲೀವ್ನ ಎಷ್ಟು ಕೊಡಬೇಕು, ಅದಾದಮೇಲೆ ನಿಮಗೆ ವುಮೆನ್ಸ್ ಮತ್ತು ಚಿಲ್ಡ್ರನ್ಸು ಅಥವಾ ಇವ್ರು ಇರ್ತಾರಲ್ಲ ಯಂಗ್ ಪರ್ಸನ್ಸ್ಗಳು, ಇವ್ರಿಗೆ ಯಾವ್ಯಾವ ರೀತಿ ಫೆಸಿಲಿಟಿ ಕೊಡಬೇಕು, ಇದೇ ವುಮೆನ್ಸ್ಗಳಿಗೆ ಸ್ಪೆಷಲ್ ಫೆಸಿಲಿಟಿ ಕೊಡಬೇಕು, ಅವ್ರೇನಾದರೂ ಚೈಲ್ಡ್ಗಳಿದ್ರೆ ಅವರಿಗೆ ಮೆಟರ್ನಿಟಿ ಲೀವ್ಗಳು ಕೊಡಬೇಕು, ಅದಾದಮೇಲೆ ಮೆಟರ್ನಿಟಿ ಲೀವ್ ಆದಮೇಲೂ ಕೂಡ ಅಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು. ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ದ ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಆಯಿತಾ. ಸೊ ಇದನ್ನು ನಾವು ಫರ್ದರ್ ಮತ್ತೆ ಡಿಸ್ಕಸ್ ಮಾಡೋಣ. ನೀವು ಇದನ್ನು ಡಿಸ್ಕಸ್ ಮಾಡಿದ್ದನ್ನು ಆಲ್ರೆಡಿ ನೋಡಬೇಕು ಅಂತಂತಂದರೆ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಅಂತಂದರೆ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9591573526. ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಆದರೂ ಕೂಡ ಒಂದು 30 ಸೆಕೆಂಡ್ಸಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಮೋರ್ ದ್ಯಾನ್ 400+ ಲಾ ವೀಡಿಯೋಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಈ ಸೆಮಿಸ್ಟರ್ದು. ಓಕೆ, ಯಾವ್ಯಾವ ಸಬ್ಜೆಕ್ಟ್ ನಾನು ಮಾತಾಡ್ತಾ ಇದ್ದೀನಿ ಆ ಸಬ್ಜೆಕ್ಟ್ಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಒಂದು ಟೆಕ್ಸ್ಟ್ ಮಾಡಿ ಇಲ್ಲ ಫೋನ್ ಮಾಡ್ಕೊಳ್ಳಿ. ಕನ್ನಡ, ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಅದಾದಮೇಲೆ ತರಗತಿಗೆ ಏನಾದರೂ ನೀವು ಹಾಜರಾಗೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ರೆಕಾರ್ಡೆಡ್ ವಿಡಿಯೋಸ್ ಕ್ಲಾಸಸ್ಗಳನ್ನು ಕೊಡ್ತೀವಿ. ಏನಾದರೂ ಸಂದೇಹಗಳಿತ್ತಾ ಅಂದರೆ ಡೌಟ್ಸ್ಗಳಿತ್ತಾ, ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾ, 24/7 ನಿಮಗೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಕೆ ಅವಕಾಶನ ಮಾಡಿಕೊಡ್ತೀವಿ. ಬ್ಯಾಕ್ಲಾಗ್ಸ್ಗಳಿದೆಯಾ, ಓಕೆ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಾಸಸ್ಗಳನ್ನ ತೊಗೊಂಡು ಅಷ್ಟು ಸುಲಭ ಇರುತ್ತೆ. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಕ್ಲಾಸಸ್ಗಳನ್ನ ತೊಗೊಳ್ತೀವಿ. ಡೇ ಟೈಮ್ ಎಲ್ಲ ಬ್ಯುಸಿ ಇರ್ತೀರಾ ಅಂತಲೇ ನೀವು ಕ್ಲಾಸಸ್ ಸರಿಯಾಗಿ ಹೋಗೋಕ್ಕಾಗಿರಲ್ಲ. ಸೊ ಅದಕ್ಕೆ ನಾವು ಡೌಟ್ ಸೆಷನ್ ಎಲ್ಲ ತೊಗೊಳ್ತೀವಿ, ಈವ್ನಿಂಗ್ ಟೈಮ್ ತೊಗೊಳ್ತೀವಿ. ಎಷ್ಟು ಈಸಿಯಾಗಿ ಪಾಸ್ ಆಗ್ಬೋದು, 15 ವರ್ಷದ ಕ್ವಶನ್ ಪೇಪರ್ಗಳು ಅದನ್ನು ಕೂಡ ಸಾಲ್ವ್ ಮಾಡಿಕೊಡ್ತೀವಿ. ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಕ್ಲಾರಿಫಿಕೇಶನ್ ಕೊಡ್ತೀವಿ. ನೋಟ್ಸ್ ಅವೈಲಬಿಲಿಟಿ ಇರುತ್ತದೆ. ನೀವು ಏನು ನೋಟ್ಸನ್ನು ಓದ್ತೀರಾ ಅದೇ ನೋಟ್ಸನ್ನು ನಾವಿಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿ ನಿಮಗೆ ಪಾಠನ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಎರಡೂ ಕೂಡ ಮ್ಯಾಚ್ ಆದಾಗ ನಿಮ್ಮ ಗ್ಲಾನ್ಸು ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹೇಗೆ ಅಂದರೂ ಕೂಡ ಜ್ಞಾಪಕ ಇಡ್ತೀರಾ, ಆಬ್ವಿಯಸ್ಲಿ ಈಸಿಯಾಗಿ ಪಾಸ್ ಆಗ್ತೀರಾ. ಸೊ ನೆಕ್ಸ್ಟು ವೀಡಿಯೋಸ್ಗಳಲ್ಲಿ ಪ್ರಾಪರ್ಟಿ ಲಾಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ. ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಲಿಯೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.